ಹಲೋ ಬ್ಯಾಂಗ್ಳೂರಿಯನ್ಸ್ ಮತ್ತು ಹೆಲೋ ಕರ್ನಾಟಕರವರಿಗೆ. ಇವತ್ತು ನಾನು ಮತ್ತೆ ಇನ್ನೊಂದು ಸ್ಪೆಷಲ್ ರೆಸಿಪಿ ಜೊತೆ ನಿಮಗೋಸ್ಕರ ಬಂದಿದ್ದೀನಿ. ನಡೀರಿ ಬೇಗ ಬೇಗ ಸ್ಟಾರ್ಟ್ ಮಾಡೋಣ. ವೀಟ್ ಬಟರ್ ಗಾರ್ಲಿಕ್ ನಾನ್ ಮತ್ತು ಅದ್ರ ಜೊತೆ ಲೊಬಾನ್ ಚಿಕನ್ ಗ್ರೇವಿ ಮಾಡ್ತಾ ಇರೋದು. ವೀಟ್ ಬಟರ್ ಗಾರ್ಲಿಕ್ ನಾನ್ದು ರೆಸಿಪಿ ಸ್ಟಾರ್ಟ್ ಮಾಡೋಣ ಬನ್ನಿ. 6 ಕಪ್ಸ್ ವೀಟ್ ಆಟ ಬೇಕು, ಗೋಧಿ ಆಟ. 2 ಟೇಬಲ್ ಸ್ಪೂನ್ ಇನ್ಸ್ಟೆಂಟ್ ಡ್ರೈ ಈಸ್ಟ್, 1/4 ಕಪ್ ಅಲ್ಲಿ ಮೆಜರ್ ಮಾಡಿ 2 ಟೈಮ್ಸ್ ಅದ್ರ ಜೊತೆ ಆಯಿಲ್ ಹಾಕಿ 1/4 ಕಪ್ ಅಂತ 2 ಟೈಮ್ಸ್ ಹಾಕಿ ಆಯಿಲ್ ಮಿಲ್ಕಲ್ಲಿ, ಹಾಟ್ ಮಿಲ್ಕಲ್ಲಿ. ಮಿಲ್ಕ್ ಎಷ್ಟು ಬೇಕಂದರೆ ನಮಗೆ 2 ಕಪ್ಸ್ ಬೇಕು. ಇನ್ನೂ ಬೇಕಂದರೆ ಎಕ್ಸ್ಟ್ರಾ ಮಾಡಿ ಇಟ್ಕೊಳ್ಳಿ ಗೈಸ್. ಹಾಟ್ ವಾಟ್ರೂ ಸಹ 1 ಕಪ್ ಆ್ಯಡ್ ಮಾಡ್ಬೋದು ಇದ್ರ ಜೊತೆ. 4 ಟೀ ಸ್ಪೂನ್ ಶುಗರ್, 1 ಟೀ ಸ್ಪೂನ್ ಸಾಲ್ಟ್. ಚೆನ್ನಾಗಿ ಅದು ಗೋಧಿ ಆಟ ಜೊತೆ ಅದು ಕಲಿಸ್ಕೊಳ್ಳಿ, ಅದು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪನೂ ಡ್ರೈ ಇರಬಾರ್ದು ವೀಕ್ಷಕರೇ, ಆಯಿತಾ? ಓಕೆ ಫ್ರೆಂಡ್ಸ್, ಸ್ವಲ್ಪನೂ ಡ್ರೈ ಇಡಬೇಡಿ. ನಿಮಗೆ ಇನ್ನೂ ಹಾಟ್ ಮಿಲ್ಕ್ ಬೇಕಂದ್ರೂ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಸಾಫ್ಟು ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಮಾಮೂಲಿ ರೋಟಿ ಥರ ಅಂತೂ ಇರಲೇಬಾರ್ದು. ಸ್ವಲ್ಪ ಸಾಫ್ಟ್ ಇರಲಿ. ಅದು ಸ್ಮೆಲ್ ಆಗೋಕ್ಕೆ ನಾವು ಕ್ಲೋಸ್ ಮಾಡಿ ಇಟ್ಬಿಡೋಣ ಹಾಫ್ ಆನ್ ಅವರ್ 1 ಅವರ್ಗೆ. ಮಸಾಲೆ ನೋಡಿ, ಲೊಬಾನ್ ಚಿಕನ್ ಗ್ರೇವಿ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಈ ಮಸಾಲೆಗಳು ಬೇಕು. ನಾನು ಹೇಳ್ತಾ ಹೋಗ್ತೀನಿ ಮಾಡುವಾಗ. ಇದು ಬ್ಲೆಂಡರ್ ಹೆಲ್ಪ್ ಜೊತೆ ನಾನು ಚಾಪ್ ಮಾಡ್ತಾ ಇದ್ದೀನಿ ನನ್ನ ಆನಿಯನ್ಸ್ ನನಗೆ ಬೇಕು 5 ಮೀಡಿಯಮ್ ಸೈಜ್ ಆನಿಯನ್ಸ್. ಗ್ರೇವಿ ಜಾಸ್ತಿ ಬೇಡ ಅಂದರೆ, ನನಗೆ ಗ್ರೇವಿ ಜಾಸ್ತಿ ಬೇಕು, ಅದಕ್ಕೆ ನಾನು 7 ಆನಿಯನ್ಸ್ ತಗೊಂಡಿದ್ದೀನಿ. ತುಂಬ ಫೈನ್ಲಿ ಚಾಪ್ ಆಗುತ್ತೆ ಗೈಸ್. ಮತ್ತು 1.5 kg ಚಿಕನ್ ತಗೊಂಡಿದ್ದೀನಿ ನಾನು. ಇದಕ್ಕೆ ನಾನು 3 ಟೇಬಲ್ ಸ್ಪೂನ್ನು ಅಷ್ಟು ಆಯಿಲ್ ತಗೊಂಡಿದ್ದೀನಿ. ಅದ್ರ ಜೊತೆ 2 ಸ್ಮಾಲ್ ಕ್ಯೂಬ್ಸ್ ಬಟ್ರದ್ದು ಬೆಣ್ಣೆ 2 ಸ್ಮಾಲ್ ಕ್ಯೂಬ್ಸ್ ತಗೊಂಡಿದ್ದೀನಿ. ಅದ್ರ ಜೊತೆ ಅದು ಹೀಟ್ ಆಗಿದ ತಕ್ಷಣವೇ, ಬಿಸಿ ಆಗಿದ ತಕ್ಷಣವೇ ಆಯಿಲ್ ಇದು ಹಾಕಿಬಿಡಿ, ನಮ್ಮದು ಫೈನ್ಲಿ ಚಾಪ್ಡ್ ಆನಿಯನ್ಸ್. ಯಾವುದಾದ್ರೂ ಚಾಪರಲ್ಲಿ ಮಾಡಿ, ನೋ ಪ್ರಾಬ್ಲಮ್. ಅದು ಥ್ರೆಡ್ದು ಬರುತ್ತಲ್ಲ ಅದರಲ್ಲೂ ಮಾಡಿ, ಇಲ್ಲಾಂದರೆ ಕೈಯಲ್ಲಾದರೂ ನೀವು ತುಂಬ ಫೈನ್ಲಿ ಚಾಪ್ ಮಾಡ್ತೀರಾ ಅಂದರೆ ನೋ ಪ್ರಾಬ್ಲಮ್. ಬಟ್ 1 kgಗೆ ನಿಮಗೆ 5 ಆನಿಯನ್ಸ್ ಬೇಕು. ಇದು 1.5 kg, ನಾನು 7 ತಗೊಂಡಿದ್ದೀನಿ. ಬಿಕಾಸ್ ನನಗೆ 2 ಟೈಮ್ಸ್ ಗ್ರೇವಿ ಬೇಕು. ನೋಡಿ, ಪಿಂಕ್ ಆಗ್ತಾ ಬರ್ತಾ ಇದೆ. ಆಯಿಲ್ ಯಾವಾಗ ಮೇಲೆ ಬರುತ್ತೋ ಮತ್ತು ಸ್ವಲ್ಪ ಕೆಳಗಡೆ ಹಿಡಿತಾ ಬರಬೇಕು ಇದು ಆನಿಯನ್ಸ್, ಆವಾಗ ನೀವು ಮಸಾಲೆ ಹಾಕೋದು ಸ್ಟಾರ್ಟ್ ಮಾಡಬೇಕು. ನೋಡಿ, ಸ್ವಲ್ಪ ಸ್ಟಿಕ್ ಆಗ್ತಾಯಿದೆ ಆನಿಯನ್ಸ್. ಆವಾಗ ನೀವು ಮಸಾಲೆ ಹಾಕೋದು ಸ್ಟಾರ್ಟ್ ಮಾಡಿ. ನೀರು ಸೈಡಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಮಸಾಲೆ ಹಾಕ್ತಿರಲ್ಲ ಅದು ಸ್ಟಿಕ್ ಆಗಿಬಿಟ್ಟು ಸುಟ್ಟೋಗ್ಬಿಡುತ್ತೆ. ಪ್ಲೀಸ್, ಏನಾದರೂ ಆಗಲಿ ಸುಟ್ಟಬಾರ್ದು ನಿಮ್ಮದು ಮಸಾಲೆ ಮಾತ್ರ, ಆಯಿತಾ? ಸ್ಮೆಲ್ ಚೇಂಜ್ ಆಗಿಬಿಡುತ್ತೆ. 3 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಧನಿಯಾ ಪೌಡರ್, ಹಾಫ್ ಟೀ ಸ್ಪೂನ್ ಗರಂ ಮಸಾಲ ಪೌಡರ್ ಹೋಮ್ ಮೇಡ್, 1 ಟೀ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಹೋಮ್ ಮೇಡ್. ಇದು ಅರಿಶಿನ ಬೇಕು, ಹಲ್ದಿ, ಮತ್ತು ಗರಂ ಮಸಾಲ ಝೀರಾ ಪೌಡ್ರ್ 1 ಟೀ ಸ್ಪೂನ್. ಇದು ಕಸೂರಿ ಮೇಥಿ 1 ಟೀ ಸ್ಪೂನ್ ಬೇಕು. ಹಾಫ್ ಇವಾಗ ಹಾಕ್ಕೊಳ್ಳಿ, ಹಾಫ್ ಆಮೇಲೆ ದಮ್ ಮಾಡುವಾಗ ಹಾಕಿ. ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ, 1 ಫುಲ್ ಹ್ಯಾಂಡ್ಫುಲ್ ಆಫ್ ಕೊತ್ತಂಬರಿ ಸೊಪ್ಪು ಚಾಪ್ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಅಂತ ನಾನು ಹೇಳ್ತೀನಿ, ಆವಾಗವಾಗ ಹಾಕಿ. ಇವಾಗ ಎಲ್ಲ ಹಾಕಿದ್ದೀರಲ್ಲ, ಸಾಲ್ಟ್ ಹಾಕಿ. ನೋಡಿ, ಸುಟ್ಟೋಗಬಾರ್ದು. ಮತ್ತು ನಾನು ನೀರು ಹಾಕ್ತಾಯಿದ್ದೀನಿ, ಬಿಕಾಸ್ ಅದು ಸುಡ್ತಾ ಇದೆ ಸ್ವಲ್ಪ. ಅದು ಸುಟ್ಟೋಗ್ಬಿಟ್ರೆ ಏನಾಗುತ್ತೆ, ಸ್ಮೆಲ್ ಚೇಂಜ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಅದು ಸ್ಮೆಲ್ ಎಲ್ಲ ಹೋಗಿ ಗುಡ್ ಸ್ಮೆಲ್ ಬರೋದು ಸ್ಟಾರ್ಟ್ ಆಗಬೇಕು. ಆವಾಗ ನೀವು ಮಿಲ್ಕ್ ಕ್ರೀಮ್ ಹಾಕಿ. ಇನ್ನೂ ಸ್ವಲ್ಪ ನೀರು ಬೇಕಂದ್ರೂ ಮಿಲ್ಕ್ ಕ್ರೀಮ್ ಮೇಲೇನೂ ಹಾಕ್ಬೋದು, ನೋ ಇಶ್ಯೂಸ್. ಜಾಸ್ತಿ ನೀರು ಮಾಡಬೇಡಿ, ಆಯಿತಾ? ಟೇಸ್ಟ್ ಇದಾಗುತ್ತೆ. ಇದು ನಮ್ಮದು ಕೊಕೊನಟ್ ಮಿಲ್ಕ್ ಹೋಮ್ ಮೇಡ್, ಅದನ್ನು ನಾನು ಮನೇಲಿ ಮಾಡಿರೋದು. ಹಾಫ್ ಕೊಕೊನಟ್ದು ಮಿಲ್ಕ್ ಮಾಡಿದ್ದೀನಿ. ನೀರು ಹಾಕಿ ಚೆನ್ನಾಗಿ ಅದು ಸ್ಟೇನರ್ದು ಹೆಲ್ಪಿಂದ ಮಾಡಿ. ಇದು ದಮ್ ಮಾಡಿ 5 ಮಿನಿಟ್ಸ್ ಬಿಟ್ಟು ಅದು ಸ್ಟೇರ್ ಮಾಡ್ತಾಯಿರಿ. ಕೆಳಗಡೆ ಇತ್ತು ಸುಟ್ಟಬಾರ್ದು. ನೋಡಿ, ಆಯಿಲ್ ಬಿಟ್ಟಿದೆ ನಮ್ಮದು ಮಸಾಲ. ಆವಾಗ ತುಂಬ ಸ್ಮೆಲ್ ಚೆನ್ನಾಗಿ ಸಖತ್ತಾಗಿ ಬರ್ತಾಯಿದೆ, ಫ್ರಾಗ್ರೆನ್ಸ್. ಆವಾಗ ನೀವು ಚಿಕನ್ ಹಾಕ್ತಾ ಹೋಗಿ. ಇವಾಗ ನೋಡಿ, ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಲ್ಟ್ ಬೇಕಂದರೆ ಚಿಕನ್ ಮೇಲೆ ಹಾಕ್ತಾ ಹೋಗಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಬ್ಯೂಟಿಫುಲ್ ಕಲರ್, ಇಟ್ಸ್ ಬ್ರಿಂಗಿಂಗ್ ಔಟ್. ಸೊ ನೋಡಿ ಎಷ್ಟು ಕಾಂಪ್ಲಿಮೆಂಟ್ ಮಾಡ್ತಾ ಇದೆ ಅದು ಕೊಕೊನಟ್ ಮಿಲ್ಕ್, ದಟ್ ಗ್ರೇವಿ, ಚಿಕನ್, ಎವ್ರಿಥಿಂಗ್ ಟುಗೆದರ್ ಎಷ್ಟು ಕಾಂಪ್ಲಿಮೆಂಟ್ ಮಾಡ್ತಾ ಇದೆ ಈಚ್ ಅದರ್. ನೋಡಿ, ಇದಕ್ಕೆ ತುಂಬ ಸಖತ್ತಾಗಿ ಸ್ಮೆಲ್ ಮಾತ್ರ ಬರ್ತಾ ಇದೆ. ಇನ್ನು ಅದು ಕೊತ್ತಂಬರಿ ಸೊಪ್ಪು ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ. ಅದು ಕಸೂರಿ ಮೆಥಿ ರಿಮೈನ್ ಮಾಡಿದ್ರಲ್ಲ, ಅದು ಹಾಕ್ಕೊಳ್ಳಿ. ಇದು ನಾನು ಫಾಸ್ಟ್ ಮಾಡ್ತಾ ಇರೋದು, ಯಾಕಂದರೆ ಇವಾಗ ಯಾರಿಗೂ ಜಾಸ್ತಿ ಟೈಮ್ ಇರಲ್ಲ ಕೇಳಿಕೊಂಡು ನೋಡ್ಕೊಂಡು ಮಾಡೋಕ್ಕೆ. ಅದಕ್ಕೆ ನಿಮಗೆ ಬೇಗ ಹೇಳ್ತಾ ಇರೋದು. ದಮ್ ಮಾಡೋಕ್ಕೆ ಇಟ್ಬಿಟ್ಟಿದ್ದೀನಿ. ನಮ್ಮ ಗ್ರೇವಿ ಆಲ್ಮೋಸ್ಟ್ ರೆಡಿ ಇದೆ.
ಓಕೆ, ಚೆನ್ನಾಗಿ ಚಿಕನ್ ಸಾಫ್ಟ್ ಆಗಿಬಿಡಲಿ, ಆಮೇಲೆ ಆಫ್ ಮಾಡಿಬಿಡೋಣ ಸ್ಟವ್. ಅಷ್ಟುವರೆಗೂ ನಾವು ಮಾಡ್ಕೊಳ್ಳೋಣ ಬಟರ್ ಗಾರ್ಲಿಕ್ ನಾನು ವೀಟ್ದು. ಆಯಿತಾ? ನಾವು ನಿಮಗೆ ಯಾವ ಶೇಪ್ ಬೇಕೋ ಅದು ನೀವು ತಗೋಬೋದು, ನೋ ಪ್ರಾಬ್ಲಮ್. ನಾನು ಬೇರೆ ಬೇರೆ ಶೇಪಿಂದ ಕ್ರಿಯೇಟ್ ಮಾಡ್ತೀನಿ. ನಮ್ಮ ಮಕ್ಕಳು ಹೇಳ್ತಾರೆ ಒಂದು ಸತಿ ರೌಂಡ್, ಒಂದು ಸತಿ ರೆಕ್ಟ್ಯಾಂಗಲ್, ಒಂದು ಸತಿ ಟ್ರಯಾಂಗಲ್. ನಾನು ಅದಕ್ಕೆ ಬೇರೆ ಬೇರೆ ಶೇಪ್ಸಲ್ಲಿ ಮಾಡಿಬಿಡ್ತೀನಿ. ಅವ್ರಿಗೆ ಯಾವ ಶೇಪ್ ಬೇಕೋ ಅದು ಅವರು ತಿನ್ಕೋತಾರೆ. ಇದ್ರ ಜೊತೆ ನಾನು ಸೆಸಮೆ ಸೀಡ್ಸು ಹಾಕ್ತೀನಿ. ಆ ಸೆಸಮೆ ಸೀಡ್ಸ್ ನೀವು ರೋಲಿಂಗ್ ಪಿನ್ನಿಂದ ರೋಲ್ ಮಾಡ್ತಾಗ್ಲೇ ಹಾಕ್ಬಹುದು, ಅದು ಆಚೆ ಬರಲ್ಲ. ಆಯಿಲ್ ಹಾಕ್ತಾಯಿರಿ, ಆಯಿಲ್ ಹಚ್ತಾಯಿರಿ. ಬಟರ್ ಲಾಸ್ಟಲ್ಲಿ ನಾವು ಗಾರ್ನಿಷಿಂಗಲ್ಲಿ ಯೂಸ್ ಮಾಡೋಣ, ಆಯಿತಾ? ಯಾಕಂದರೆ ಎಷ್ಟು ಅಂತ ಬಟ್ರ್ ಹಾಕ್ತೀರಾ, ನಾಟ್ ಗುಡ್ ಫಾರ್ ಹೆಲ್ತ್. ಸೊ ಗ್ರೇವಿ ನೋಡಿ ನಮ್ಮದು ರೆಡಿ ಇದೆ, ಸಖತ್ತಾಗಿ ಕಾಣಿಸ್ತಿದೆ. ಆಯಿಲ್ ಬಟ್ರ್ ಎಲ್ಲ ಬಿಟ್ಟಿದೆ ಮೇಲೆ, ತುಂಬ ಚೆನ್ನಾಗಿ ಸಾಫ್ಟು ಆಗಿದೆ ಗೈಸ್. ಸೊ ನಾವು ಬಟ್ರ್ ಗಾರ್ಲಿಕ್ ನಾನ್ಸ್ಗೆ ಗಾರ್ನಿಷ್ ಮಾಡ್ಕೊಳ್ಳೋಣ. ಅದೇನೆಂದರೆ ಗಾರ್ಲಿಕ್, ಈರುಳ್ಳಿ, ಬಟ್ರ್ ಮತ್ತು ಕೊತ್ತಂಬರಿ ಸೊಪ್ಪು ಓವನಲ್ಲಿ, ಅಥವಾ ನಿಮ್ಮ ಹತ್ರ ಓವನ್ ಇಲ್ಲ ಅಂದರೆ ಸ್ಟವ್ ಮೇಲೆ ಸ್ವಲ್ಪ ಹೀಟ್ ಮಾಡಿ ಓವನ್ ಮೆಲ್ಟ್ ಆಗುತ್ತೆ ಬಟ್ರ್, ಅಷ್ಟೇ. ಅದು ಮಾತ್ರ ನೀವು ಅದೇನು ಕುಕ್ ಮಾಡೋದಿಲ್ಲ, ಬರೀ ಬಟ್ರ್ ಮೆಲ್ಟ್ ಆಗೋಕ್ಕೆ ನೀವು ಇಡಬೇಕು ಸ್ಟವ್ ಮೇಲೆ. ಅದು ಚೆನ್ನಾಗಿ ಅಪ್ಲಿಕೇಶನ್ ಮಾಡ್ಕೊಳ್ಳಿ ಇದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾವು ಇವಾಗ ಪ್ಲೇಟಿಂಗ್ ಮಾಡೋದು ಸ್ಟಾರ್ಟ್ ಮಾಡೋಣ ವೀಕ್ಷಕರೇ. ನಾನು ನಿಮಗೆ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಾಗಿದೆ ಅಂತ. ಇದು ನನ್ನ ಓನ್ ರೆಸಿಪಿ ಗೈಸ್, ಲೊಬಾನ್ ಚಿಕನ್ ಅಂತ. ತುಂಬ ಸಖತ್ತಾಗಿದೆ, ಸಾಫ್ಟಾಗಿ ಬಂದಿದೆ. ನೀವು ಟ್ರೈ ಮಾಡಬೇಕು ಡೆಫಿನೆಟ್ಲಿ. ಮಿಲ್ಕ್ ಕ್ರೀಮಲ್ಲಿ ಸ್ವಲ್ಪ ಮಿಲ್ಕ್ ಆ್ಯಡ್ ಮಾಡಿ ಗಾರ್ನಿಷಿಂಗಲ್ಲಿ ಹಾಕಿ, ಕೊತ್ತಂಬರಿ ಸೊಪ್ಪು ಇನ್ನೂ ರಿಮೈನ್ ಮಾಡಿದ್ದೆ ಅದು ಹಾಕ್ಕೊಂಡಿದ್ದೀನಿ. ನಿಂಬೆಹಣ್ಣು ಜಾಸ್ತಿ ಸ್ಕ್ವೀಸ್ ಮಾಡಬೇಡಿ, ಟೇಸ್ಟ್ ಸ್ಪಾಯ್ಲ್ ಮಾಡುತ್ತೆ. ಸುಮ್ಮನೆ ಸ್ವಲ್ಪ ಟಿಂಟ್ ಆಫ್ ಟ್ಯಾಂಜಿನಸ್ಗೆ ಸ್ವಲ್ಪ ಎಲ್ಲಾದರೂ ಒಂದು ಡ್ರಾಪ್ ಅಷ್ಟೇ ಹಾಕ್ಕೊಳ್ಳಿ, ಆಯಿತಾ? ಇವಾಗ ಟೇಸ್ಟ್ ಮಾಡೋಣ, ನಡೀರಿ. ಲೆಟ್ಸಿ. ಚಿಕನ್ನು ತುಂಬ ಸಾಫ್ಟಾಗಿದೆ ಗೈಸ್. ಓ ಮೈ ಗಾಡ್, ಇಟ್ಸ್ ಸೋ ಟೇಸ್ಟಿ. ಇಟ್ಸ್ ಯಮ್ಮಿ ಗೈಸ್, ಇಟ್ಸ್ ಯಮ್ಮಿ ರಿಯಲಿ. ಇದ್ರ ಜೊತೆ ಝೀರಾ ರೈಸು ಮಾಡಿದ್ದೆ ನಾನು, ನೋಡಿ. ಅದು ತೋರ್ಸೋಕ್ಕೆ ನನಗೆ ಟೈಮ್ ಇರಲಿಲ್ಲ, ಆಯಿತಾ? ಯಾಕಂದರೆ ನಿಮಗೆ ಎಷ್ಟು ಶಾರ್ಟೆಸ್ಟ್ ಆಗುತ್ತೋ ಅಷ್ಟು ನೀವು ಮಾಡಿ ಟ್ರೈ ಮಾಡಿ ನನಗೆ ಹೇಳಿ ಹೇಗಿತ್ತು.